ಸುಗ್ರೀವನು ಅಡಗಿದ್ದ ಋಷ್ಯಮುಖ ಪರ್ವತ ಇರುವುದು ಇಲ್ಲೇನಾ? ಹೌದು, ಸುಗ್ರೀವನು ರಾಮಾಯಣದಲ್ಲಿನ ಪ್ರಮುಖ ಪಾತ್ರ. ಅವನು ವಾನರರ ರಾಜ ಮತ್ತು ರಾಮನ ಆತ್ಮೀಯ ಸ್ನೇಹಿತ. ಒಂದು ದಿನ ಸುಗ್ರೀವನ ಅಣ್ಣನಾದ ವಾಲಿಯು ಒಬ್ಬ ರಾಕ್ಷಸನನ್ನು ಬೆನ್ನಟ್ಟುತ್ತಾ ಗುಹೆಗೆ ಹೋಗುತ್ತಾನೆ. ಸುಗ್ರೀವನು ಅವನು ಸತ್ತನೆಂದು ಭಾವಿಸಿ ಗುಹೆ ಮುಚ್ಚುತ್ತಾನೆ. ಆದರೆ ವಾಲಿ ಜೀವಂತವಾಗಿ ಹಿಂದಿರುಗುತ್ತಾನೆ. ಕೋಪಗೊಂಡ ವಾಲಿ ಸುಗ್ರೀವನನ್ನು ರಾಜ್ಯದಿಂದ ಹೊರಹಾಕುತ್ತಾನೆ. ಪುರಾಣದ ಪ್ರಕಾರ ಸುಗ್ರೀವನು ವಾಲಿಯಿಂದ ಭಯಪಟ್ಟು ಋಷ್ಯಮುಖ ಪರ್ವತದಲ್ಲಿನ ಗುಹೆಯಲ್ಲಿ ವಾಸವಾಗಿರುತ್ತಾನೆ. ಅಲ್ಲಿಯೇ ಅವನು ರಾಮನನ್ನು ಭೇಟಿಯಾಗುತ್ತಾನೆ. ಸಂಕಷ್ಟದಲ್ಲಿ ಹುಟ್ಟಿದ ಸ್ನೇಹವೇ ಇಬ್ಬರ ಜೀವನವನ್ನು ಬದಲಾಯಿಸಿತು. ವಾಸ್ತವವಾಗಿ ಸುಗ್ರೀವನು ವಾಸವಿದ್ದ ಋಷ್ಯಮುಖ ಪರ್ವತವು ಪ್ರಸ್ತುತ ಕರ್ನಾಟಕದ ಅಂಜನಾದ್ರಿ ಬೆಟ್ಟ ಹಾಗೂ ಹಂಪಿ ಭಾಗದ ಮಧ್ಯಭಾಗದಲ್ಲಿದ್ದು ಈಗಲೂ ಪ್ರವಾಸಿಗರಿಗೆ ಆಕರ್ಷಣೀಯ ಪ್ರಮುಖ ತಾಣವಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಪರ್ಧಾ ಸಾನ್ನಿಧ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.